ಕೇವಲ 7 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದಂತಹ ಈ ಸಿನಿಮಾ ವಿಶ್ವದಾದ್ಯಂತ 3,000 ಕೋಟಿಗೂ ಹೆಚ್ಚು ಕಲೆಕ್ಷನ್ ನ ಮಾಡಿದೆ ಅಂದ್ರೆ ನಂಬ್ತೀರಾ? ಚಿತ್ರದ ಹೀರೋ ಬಿಯರ್ಗೆ ನಿಕಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇದನ್ನ ಅವಳ ಹತ್ತಿರ ಹೇಳೋ ಧೈರ್ಯ ಮಾತ್ರ ಇವನಿಗೆ ಇರಲ್ಲ. ಹೀಗಿರುವಾಗ ಅವಳಿಗೆ ಅಂತ ಗಿಫ್ಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಶಾಪ್ಗೆ ಹೋಗ್ತಾನೆ. ಅಲ್ಲಿ ಇವನ ಕಣ್ಣು ಒನ್ ವಿಶ್ ವಿಲ್ಲೋ ಅನ್ನುವಂತ ಪ್ರಾಡಕ್ಟ್ ನ ಮೇಲೆ ಬೀಳತ್ತೆ. ಒಂದು ವಿಶ್ ನ ಕೇಳಿ ಇದನ್ನ ಮುರಿದರೆ ಆ ವಿಶ್ ಈಡೇರತ್ತೆ ಅಂತ ಅದರ ಮೇಲೆ ಬರ್ದಿರತ್ತೆ. ಸೊ ಆಬ್ವಿಯಸ್ಲಿ ತನ್ನ ಪ್ರೀತಿಯನ್ನ ಹೇಳಿಕೊಳ್ಳೋಕೆ ಧೈರ್ಯ ಇಲ್ಲದ ಬಿಯರ್ ಆ ಪ್ರಾಡಕ್ಟ್ ಅನ್ನ ಮುರಿದು ನಿಕಿ ತನ್ನನ್ನು ಪ್ರೀತಿ ಮಾಡುವಷ್ಟು ಯಾರನ್ನು ಪ್ರೀತಿ ಮಾಡಬಾರದು ಅಂತ ವಿಶ್ ನ ಕೇಳ್ಕೊಳ್ತಾನೆ. ವಿಶ್ ಏನು ಕೇಳೋದಕ್ಕೆ ಸಿಂಪಲ್ ಆಗಿದೆ ಅಂತ ಅನ್ಸತ್ತೆ, ಆದ್ರೆ ಮುಂದೆ ನಡೆಯುವ ಘಟನೆಗಳನ್ನು ನೋಡು ನಮಗೆ ಒಂದು ಸಿಂಪಲ್ ವಿಶ್ ಇಷ್ಟೆಲ್ಲ ಎಡವಟ್ಟು ಮಾಡುತ್ತಾ ಅಂತ ಭಯ ಆಗತ್ತೆ. ಕೆಲವೊಂದು ಸೀನ್ಗಳಂತೂ ಎಷ್ಟೊಂದು ಡಿಸ್ಟರ್ಬ್ ಆಗಿದೆ ಅಂದ್ರೆ ನೋಡ್ಬೇಕಾದ್ರೆ ನನಗೆ ಮೈ ಜುಮ್ ಅನಿಸ್ತು. ಒಂದು ಸಿಂಪಲ್ ವಿಶ್ ಭಯಾನಕ ಅಬ್ಸೆಷನ್ ಆಗಿ ಹೇಗೆ ಬದಲಾಯಿತು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ಸಿನಿಮಾನ ನೋಡ್ಲೇಬೇಕು. ಯಾವುದೇ ಚೀಪ್ ಜಂಪ್ ಸ್ಕೇರ್ಸ್ ಇಲ್ಲದೆ ಕತೆ ಮತ್ತು ಅಟ್ಮಾಸ್ಫಿಯರ್ ಇಂದ ಭಯಪಡಿಸೋ ಈ ಮೂವಿಯ ಹೆಸರು ಆಬ್ಸೆಷನ್. ಹಾರರ್ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡುವರಾದರೆ ಈ ಸಿನಿಮಾವನ್ನ ಮಿಸ್ ಮಾಡದೆ ನೋಡಿ. ನನ್ನ ಕಡೆಯಿಂದ ಇದು 100% ರೆಕಮೆಂಡೆಡ್. ಇನ್ನೂ ಹೆಚ್ಚಿನ ಸಿನಿಮಾಗಳ ರೆಕಮೆಂಡೇಶನ್ ಹಾಗೂ ಕ್ವಾಲಿಟಿ ಕಂಟೆಂಟ್ ವಿಡಿಯೋಗಳಿಗಾಗಿ ಸಿನಿಮಾ ಗುರು ಯೂಟ್ಯೂಬ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನು ಕೂಡ ಲೈಕ್ ಮಾಡಿ.